ಅವ್ರ ವಿಚಾರಕ್ಕೆ ಅದೇನು ನನಗೆ ಸಂಬಂಧ ಇಲ್ಲದೆ ಇರೋ ವಿಚಾರ, ಅದು ಸಂಬಂಧಪಟ್ಟವ್ರು ಉತ್ತರ ಕೊಡ್ತಾರೆ ಬಿಡ. ಆಯಿತು ಅದಕ್ಕೆ ಸರ್ಕಾರ ಕನ್ನಡದ ವಿಚಾರದಲ್ಲಿ ಯಾವುದೇ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಅದಕ್ಕೆ ಮುಖ್ಯಮಂತ್ರಿಯವರು ಇದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿ ಇದ್ದಾರೆ, ಸೂಕ್ತವಾದಂಥ ನಿರ್ಧಾರ ತಗೊಳ್ತಾರೆ. ಸರಿ ಇಲ್ಲದೆ ಇರೋ ಈಗ ಅವ್ರು ಸರಿಯಾಗಿ ಹೇಳಿಲ್ಲ ಅಂತ ತಾನೇ ನೀವು ಕೇಳ್ತಾ ಇರೋದು. ಈಗ ನೀವು ಅವ್ರು ಸರಿ ಇದ್ದಿದ್ರೆ ನೀವು ಯಾಕೆ ಪ್ರಶ್ನೆ ಮಾಡ್ತಿದ್ರಿ? ಸರಿಯಾಗಿ ಆಗದೆ ಇರೋದು ಕೇಳಿದಿರಿ. ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ, ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳಿದ್ದಾರೆ, ಅದ್ರ ಬಗ್ಗೆ ಡ್ಯಾಮ್ದೇನು ಪ್ರಾಬ್ಲಮ್ ಇಲ್ಲ. ನಮಗೆ ಈಗ 88ಕ್ಕೆ ಹೋಗಿದ್ದು ಈಗಾಗಲೇ 96 ಇವತ್ತಾಗಲೇ ಹೆಚ್ಚು ಕಡಿಮೆ 100 ಬರ್ತಾ ಇದೆ. ಸೊ ದೇವರು ನಮಗೆ ಒಳ್ಳೇದು ಮಾಡ್ತಾ ಇದ್ದಾನೆ. ಕಳೆದ ಬಾರಿ ಯಾವ ರೀತಿ ಜುಲೈನಲ್ಲೇ ನಾವು ಪೂಜೆ ಮಾಡಿದ್ದೆ ಫಸ್ಟ್ ಟೈಮ್. ಸೊ ಈ ಬಾರಿನೂ ಜೂನ್ಗೆ ತುಂಬುವಂಥ ವಾತಾವರಣ ಇದೆ, ಸ್ವಲ್ಪ ಮಳೆ ಕಂಟಿನ್ಯೂ ಆದರೆ. ಬಟ್ ಆದರೆ ಏನಾಗುತ್ತೆ, 110 ಅಡಿ ಆದಮೇಲೆ ನಮ್ಮದು ಮೇಜರ್ ಫಿಲಪ್ ಆಗುತ್ತೆ. 112 ಅಡಿಗೆ 50%, ಇನ್ನು ಉಳಿದಿರೋ 12 ಅಡಿಗೆ 50%. ಹಾಗಾಗಿ ಈಗೇನು 100 ಅಡಿ ದಾಟುತ್ತೆ, ಇದು ನಮ್ಮ ಮುಖ್ಯ ಅಲ್ಲ. ಇನ್ನು ಮುಂದೆ ಸೊ ಹೋಗ್ತಾ ಇರುತ್ತೆ. ತಮಿಳ್ನಾಡಿಗೆ ಈ ಅಚ್ಚುಕಟ್ಟಲ್ಲೇ ಬೇಕಾದಷ್ಟು ಹೋಗ್ತಾ ಇದೆ. ಎಕ್ಸಸ್ಸು ಇದು ಲೆಕ್ಕ ಬರಲ್ವಲ್ಲ. ಜೂನಿಂದ ಕೊಡೋದನ್ನು ನಾವು ಮುಂದಿನ ಇದಕ್ಕೆ ಕ್ಯಾರಿ ಓವರ್ ಮಾಡ್ಬೋದು. ಈಗ ಎಷ್ಟೇ ಹೋದ್ರೂ ಇಲ್ಲಕ್ಕೆಲ್ಲ ಕಬಿನಿ ಆಲೇ ಫಿಲಪ್ ಆಗ್ತಾ ಇದೆ. ಕಬಿನಿನಲ್ಲಿ ಹೆಚ್ಚು ಕಡಿಮೆ ನಿನ್ನೆ ಫಿಲಪ್ಪೇ ಆಗಿರ್ಬೋದು ಬಹುಶಃ ಅಂತ ಅಂದ್ಕೊಂಡಿದ್ದೀನಿ ನಾನು. ಇವತ್ತು ಮಾಹಿತಿ ತಗೊಂಡಿಲ್ಲ. ಕಬಿನಿಯಿಂದ ನೇರವಾಗಿ ಈಗ ಫಿಲಪ್ ಆದಮೇಲೆ ಜಾಸ್ತಿ ಹೋಗುತ್ತೆ. ಸೊ ಈಗಾಗಲೇ ಈ ಜೂನ್ನಲ್ಲಿ ಮೇನಲ್ಲಿ ಏನು ಹೋಗಬೇಕಾಗಿತ್ತು ಅದು ಡಬಲ್ ಹೋಗ್ಬಿಟ್ಟಿದೆ. ಇಲ್ಲ, ಕೃಷಿ ಚಟುವಟಿಕೆಯಲ್ಲಿ ಯಾವ ಕೊರತೆನೂ ಇಲ್ಲ. ಕಳೆದ 2 ವರ್ಷ ನಾವು ಯಾವ ರೀತಿ, ಯಾಕೆ ಬರಗಾಲ ಇದ್ರೂ ಬಿತ್ತನೆ ಆಗಿತ್ತು, ಗೊಬ್ಬರ ಕೊಟ್ಟಿದ್ದೋ, ಬೀಜ ಕೊಟ್ಟಿದ್ದೋ, ಅದೇ ರೀತಿ ಕಳೆದ ಬಾರಿನೂ ಕೊಟ್ಟಿದ್ದೋ. ಈ ಬಾರಿನೂ ಸಹ ಯಾವುದೇ ಕೊರತೆ ಇಲ್ದಂಗೆ ಮಾಡ್ತೀವಿ. DAP ರಾಷ್ಟ್ರ ಮಟ್ಟದಲ್ಲೇ 50% ಅಷ್ಟೇ ಪ್ರೊಡಕ್ಷನ್ ಆಗ್ತಾ ಇರೋದು. ಸೊ ಅದು 2 ಉದ್ದೇಶದಿಂದ ಮಣ್ಣಿನ ಒಂದು ಇದನ್ನು ಹಾಳಾಗ್ತಾ ಇದೆ, ಹಾಗಾಗಿ ಪ್ರೊಡಕ್ಷನ್ನು ಕಡಿಮೆ ಆಗ್ತಾ ಇದೆ. ಸೊ ಕೇಂದ್ರದಿಂದ ಇಡೀ ಎಲ್ಲ ರಾಜ್ಯಕ್ಕೂ ಸಹ 33% DAP ಕೊಟ್ಟಿದ್ದಾರೆ. ನಾವು ಲಕ್ಕಿಲಿ ನಮ್ಮ ರಾಜ್ಯದಲ್ಲಿ ಹಿಂದೆ ಇದ್ದದ್ದ ಸ್ವಲ್ಪ ಸೇವ್ ಮಾಡಿ ಮತ್ತು ಗ್ರೀನ್ ಸೀಡ್ಸನ್ನು ಕೊಟ್ಟು ಯಾವುದೋ ಒಂದು ಪ್ರಯತ್ನ ಮಾಡಿ ಒಂದು ಮಟ್ಟಕ್ಕಿದೆ. ನಮ್ಮಲ್ಲಿ ಬೇರೆ ರಾಜ್ಯಕ್ಕಿಂತ ಬೆಟರ್ ಪೊಸಿಷನಲ್ಲಿ ಇದ್ದೀವಿ. DAP ಬೆಟರ್ ಪೊಸಿಷನಲ್ಲಿ ಇದ್ದೀವಿ. ನಮ್ಮೆಲ್ಲ ಮಂತ್ರಿಗಳಿಗೆ, ಶಾಸಕರಿಗೆ, ಸ್ಥಳೀಯ ರೈತ ಸಂಘಟನೆಗಳಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಮುಂದಿನ ದಿನದಲ್ಲಿ ಡೇ ಬೈ ಡೇ DAPನ ಕಡಿಮೆ ಮಾಡ್ಕೊಂಡು ಕಾಂಪ್ಲೆಕ್ಸು ಮತ್ತು ಸಾವಯವ ಗೊಬ್ಬರನ ಉಪಯೋಗಿಸೋದ್ರಿಂದ ಸೊ ಇಳುವರಿ ಜಾಸ್ತಿ ಆಗುತ್ತೆ, ಭೂಮಿ ಸ್ಟ್ರಾಂಗ್ ಆಗುತ್ತೆ ಅಂತ. ಅದರಿಂದ ಈ ವರ್ಷಕ್ಕೆ ಯಾವುದೇ ರೈತರಿಗೆ ತಾತ್ಕಾಲಿಕವಾಗಿ ಬಿತ್ತನೆ ಇರ್ಬೋದು, ಗೊಬ್ಬರ ಇರ್ಬೋದು, ಔಷಧಿ ಇರ್ಬೋದು, ತೊಂದರೆ ಇಲ್ದಂಗೆ ನಮ್ಮ ಸರ್ಕಾರ, ನಮ್ಮ ಇಲಾಖೆ ನೋಡ್ಕೊತೀವಿ. ಈಗ ಸದ್ಯಕ್ಕೆ ತಕ್ಷಣ ದಿನೇಶ್ ಗುಂಡೂರಾವ್ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ದಿನೇಶ್ ಗುಂಡೂರಾವ್ ಅವ್ರನ್ನ ಮಂಗಳೂರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ನಾಳೆ DCCO ಕಾನ್ಫರೆನ್ಸ್ ಇರೋದ್ರಿಂದ ಇದು ಇಂಪಾರ್ಟೆಂಟು. ಇದು ನೋಡ್ಕೊಂಡು ಮುಂದೆ ಪ್ಲಾನ್ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.